ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗೋದಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಜನವರಿ 22ಕ್ಕೆ ಒಂದ್ ಕಡೆ ವಿವಿಧ ರೀತಿಯಲ್ಲಿ ಅಭಿಯಾನಗಳು, ರಾಮನಾಮ ಜಪ ಆಗ್ತಾ ಇರೋದೆಲ್ಲ ನಾವು ಗಮನಿಸ್ತಾ ಇದೀವಿ. ಆದ್ರೆ ಬೀದರ್ನಲ್ಲಿ ಶಾಪಿಂಗ್ ಮಾಲ್ಗಳಲ್ಲಿ ರಿಯಾಯಿತಿ ಕೊಡಬೇಕು ಜನವರಿ 22ಕ್ಕೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಾಪಿಂಗ್ ಮಾಲ್ಗಳಲ್ಲಿ ಹಿಂದೂ ಕಾರ್ಯಕರ್ತರ ಮನವಿ ಆಗಿರೋದು. ಬೀದರ್ ನಗರದ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿಗೆ ತೆರಳಿ ಮನವಿಯನ್ನ ಸಲ್ಲಿಸಲಾಗಿದೆ. ಮಾಲ್ಗಳು, ಬಜಾರ್ ಕಾಂಪ್ಲೆಕ್ಸ್ಗಳಿಗೆ ಭೇಟಿ ನೀಡಿ ಮನವಿ ಮಾಡಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹೊರಗಡೆ ಶ್ರೀರಾಮನ ಕಟೌಟ್, ಬ್ಯಾನರ್ ಅಳವಡಿಕೆಗೂ ಕೂಡ ಮನವಿ ಮಾಡಲಾಗಿದೆ. ಗುರುನಾಥ್, ಕಪಿಲ್ ಗಾದಗಿ, ವೀರುಸ್ವಾಮಿ ಸೇರಿ ಹಲವರು ಮನವಿ ಮಾಡಿಕೊಂಡಿದ್ದಾರೆ. ಇಡೀ ದೇಶವೇ ಹಿಂದೂ ಸಮಾಜ ಸಂತಸ ಪಡ್ತಕ್ಕಂತಹ ವಿಷಯ. ನರೇಂದ್ರ ಮೋದಿಯವರ ಒಂದು ಕರೆ ಏನಿದೆ, ಅವತ್ತು 22ನೇ ತಾರೀಕು ಹಬ್ಬದ ವಾತಾವರಣ ಆಗಬೇಕು, ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಸಹಕಾರ ಮಾಡಬೇಕಂತ ಏನು ಉದ್ದೇಶ ಇತ್ತು. ಆ ನಿಟ್ಟಿನಲ್ಲಿ ಮನೆಯಲ್ಲಿ ದೀಪಾವಳಿ ಆಗ್ತಾ ಇದೆ. ನಾವು ಈಗ ಉದ್ದೇಶ ಹೊರಟಿರ್ತಕ್ಕಂಥದ್ದು ಬೀದರ್ನಲ್ಲಿರ್ತಕ್ಕಂಥ ಎಲ್ಲ ಮಾಲ್ಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ನೀವು ಯಾವ ರೀತಿ ಬಂದರೆ ಹೊಸ ವರ್ಷ ಬಂದರೆ ಹೊರಗಡೆ ಕಟೌಟ್ ಹಾಕ್ತೀರಿ, ಕ್ರಿಸ್ಮಸ್ ಹಬ್ಬ ಬಂದರೆ ಹೊರಗಡೆ ಅಲಂಕಾರ ಮಾಡ್ತೀರಿ, ದಸರಾ ಹಬ್ಬಕ್ಕೆ ಅಲಂಕಾರ ಮಾಡ್ತೀರಿ, ಸಂಕ್ರಾಂತಿ ಹಬ್ಬಕ್ಕೆ ಅಲಂಕಾರ ಮಾಡ್ತೀರಿ. ಇದು ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕಿನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ಲೋಕಾರ್ಪಣೆ ಆಗ್ತಾ ಇದೆ ರಾಮ ಮಂದಿರ. ಆ ನಿಟ್ಟಿನಲ್ಲಿ ನೀವು ಕೂಡ ಅವತ್ತು ಮಾಲ್ ಎದುರುಗಡೆಗೆ ದೊಡ್ಡ ಕಟೌಟ್ ಹಾಕೋದು, ರಾಮನ ಭಾವಚಿತ್ರ ಇಡೋದು, ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ರಾಮನ ಭಜನೆ ಹಾಕ್ತಕ್ಕಂಥದ್ದು, ಸಂಗೀತ ಇಡ್ತಕ್ಕಂಥದ್ದು, ಜೊತೆಗೆ ಬಂದಂಥ ಎಲ್ಲ ಕಸ್ಟಮರ್ ಏನಿರ್ತಾರೆ ಅವರಿಗೆ ಕುಂಕುಮ ಹಚ್ಚಿ ಸ್ವಾಗತ ಮಾಡೋದು ಮತ್ತು ಅವರಿಗೆ ಪ್ರಸಾದ ಕೊಡ್ತಕ್ಕಂಥದ್ದು ನೀವೆಲ್ಲ ಮಾಡಬೇಕು ಅಂಥೇಳಿ ನಾವು ಇವತ್ತು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಹಿಂದೂ ಜಾಣ ವೇದಿಕೆ, ಅನೇಕ ಎಲ್ಲ ಹಿಂದೂ ಸಂಘಟನೆಗಳ ಮುಖಂಡರು ನಾವೆಲ್ಲ ಮಾಲ್ಗಳ ಮಾಲೀಕರಿಗೆ ಮನವಿ ಮಾಡ್ತಾ ಇದ್ದೀವಿ. ಒಳ್ಳೆ ರೀತಿಯ ಉತ್ತಮ ಪ್ರತಿಕ್ರಿಯೆ ನಮ್ಗೆ ಅವರಿಂದ